ರೀಡರ್ಸ್ ಆರ್ ಲೀಡರ್ಸ್. ಓದುವುದು ಸಹ ಕ್ರಮಕ್ಕೋನೆ ಓದುವುದು ஒரு ಕಲೆ. ಮೊಬೈಲ್ನೇ ಪೂರ್ತಿ ಮುಳ್ಳನ್ನು ಕಲಿಪಾಲತ್ತೆ ಪುಸ್ತಕನ ಪೇಪರ್ನ ಪತ್ರಿಕೆನ ಬಾರೆಂತೆಂಗ್ ವಿಷಯನ ಬಾಯ್ಬಿಟ್ಟು ಓದೋ ಪ್ರತಿ ಕಮ್ಮಿ ಅಂತ ಬಡ್ಚಿಕಟ್ಟಿ ಓದೋವು ತುಂಬ ಕಮ್ಮಿಯಾಗಿದೆ. ಓದದ ಬಾಯಿ ಬಿಡದ ಬಾಯಿ ಕನ್ನಡದವ್ರು ಗಾದೆಯೋ ತಕ್ಕೊಂತ ಉಂಟು. ಏನಂಚಗಿ ಇಂದಿಕ ಓದುವ ಅಭ್ಯಾಸ ಸುಮಾರು ಮಟ್ಟಿಗೆ ಕಮ್ಮಿ ಆಗಿದೆ. ಎಲ್ಲಿ ಪೋನಕ್ಕಲು ಸಹ ಜನ ಮೊಬೈಲ್ನ ಬಿಡ್ಕೊಂಡು ಮೊಬೈಲೇ ತಕ್ಕ ಬಾಕ್ಬಾರ್ದಂದು ಮೊಬೈಲೇ ಪೂರ್ತಿ ಮುಳ್ಳನ್ನೇ ಕಲಿಪಾಲತ್ತೆ ಪುಸ್ತಕನ ಪೇಪರ್ನ ಪತ್ರಿಕೆನ ಬಾರೆಂತೆಂಗ್ ವಿಷಯನ ಬಾಯ್ಬಿಟ್ಟು ಓದೋ ಪ್ರತಿ ಕಮ್ಮಿ. ಓದು ಅದು ಸುಮಾರು ವಿಧ ಉಂಟು. ಉದಾಹರಣೆಗೆ ದಿನಪತ್ರಿಕೆ ಪತ್ರಿಕೆನ ಓದುವೋ ಇಲ್ಲಂಗಿ ಸಂಚಿಕೆ ಮ್ಯಾಗ್ಝಿನ್ನ ಓದುವೋ ಬಾರೆಂತೆಂಗಿ ಚೀಟಿ ಪಾಟಿ ಕಾಗದ ಪತ್ರ ಓದೋ ಅದೆಲ್ಲ ಹೊರ್ತಾರ. ಅದು ಬಿಟ್ಟಕ್ಕ ಓದೋಗ ಅಭ್ಯಾಸ ಉಳ್ಳವು ಹವ್ಯಾಸ ಹಾಬಿ ಏನಂತವೋ ಆ ಥರ ಹಾಬಿ ಉಳ್ಳವು ಓದುವಿಂದ ಇಂದತ್ರ ಸಮಾಜ ಪರಿಸ್ಥಿತಿ ತುಂಬ ಕಮ್ಮಿ ಆಗಿದೆ. ಉದಾಹರಣೆಗೆ ತರಾವರಿ ಪುಸ್ತಕ ಉಂಟು. ಕಥೆ ಪುಸ್ತಕ ಇಕ್ಕು, ಕವನ ಪುಸ್ತಕ ಇಕ್ಕು, ಕಾದಂಬರಿ ಪುಸ್ತಕ ಇಕ್ಕು, ನಾಟಕ ಪುಸ್ತಕ ಇಕ್ಕು, ವೈಜ್ಞಾನಿಕ ಪುಸ್ತಕ ಇಕ್ಕು, ಇಲ್ಲ ಬಾರೆಂತೆಂಗಿ ಅಲಾಯದ ವಿಷಯದ ಪುಸ್ತಕ ಇಕ್ಕು ಅಂತ ಬರ್ಚಿಕಟ್ಟಿ ಓದೋವು ತುಂಬ ಕಮ್ಮಿ ಆಗಿದೆ. ಚೆನ್ನ ವಯಸ್ಸು ಬಟ್ಟಂಗ ಓದೋಕೆ ಇಷ್ಟಪಡುವ ಏದು ಅಕ್ಷರ ರೂಪತ್ರ ಅಳ್ತುನ ಓದೋಕೆ ಇಷ್ಟಪಡುವ ಆಚೆ ಇಕ್ಕತ್ರ ಈ ಯುವ ಜನಾಂಗದಾರುಂಡು ಅವು ಓದೋಕೆ ಇಷ್ಟಪಡೋದು ತುಂಬ ಕಮ್ಮಿ ಆಗಿದೆ. ಇದು ನಾಡ ದೃಷ್ಟಿಲು ಈ ಸಾಹಿತ್ಯಿಕ ಪ್ರಪಂಚದ ಇಲ್ಲಂಗೆ ಈ ಶೈಕ್ಷಣಿಕ ಪ್ರಪಂಚದ ಇಲ್ಲಂಗೆ ಇಂದದ ಈ ನಾಗರಿಕ ಪ್ರಪಂಚದ நல்ல ಲಕ್ಷಣ ಅಲ್ಲ, நல்ல ಲಕ್ಷಣ ಆಕೊಲೆ. ಏನಂಚಗಿ ಓದುವುದು ಬಲ್ಲೆ ಒಂದು ಮುಖ್ಯಪಟ್ಟ ಒಂದು ವಿಷಯ. ಅದು ಓದೋದು ಸಹ ಒಂದು ಕಲೆ. ವರಬ ಬಡ್ಚಿಗಟ್ಟಿ ಓದುವ ಆಚೆಗೆ ಅವು ಎಂತ ಓದುಚಿ ಎಂದನೇ ಓದುಚಿ ಅದು ಎಂತ ಅರ್ಥಾಚಿ ಒಂದು ಇಪ್ಪಳೆ ಬಡ್ಚಿಗಟ್ಟಿ ಓದಿ ತೂತ್ರೋದು ಮುಖ್ಯ ಅಲ್ಲ. ಒಂದು ಮನುಷ್ಯ ಆ ಓದೋನ ದಾರು ಕೇಪ ಅವಂಗೆ ಅರ್ಥಾಪನಕ್ಕೆ ಮನಸ್ಸಿಗೆ ಹುಟ್ಟುವನಕ್ಕೆ ದಾರು ಓದು ಅದು ನೇರಾನ ಓದಾಡ. ಈಗ ಉದಾಹರಣೆಗೆ ನಾನೀಗ ಮುಂಡತೆ ಇಂದತ್ರ ಈ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದನ ಕನ್ನಡ ತುಳನ ಮುಂಡತೆ ಓದ್ವಿ. ಯುವ ಶಕ್ತಿ ಸಮೃದ್ಧ ಫಲ ಅಪೂರ್ಣ ಅನ್ನೋಂಥ ಅಳ್ತಿದ್ದಿ ಅಂತ ಅಂಚಾಗಿ ಭಾರತ ಜಗತ್ತಿನಲ್ಲೇ ಹೆಚ್ಚು ಯುವಜನರಿರುವ ದೇಶ. ಜಗತ್ತಿನ ಪ್ರತಿ 5 ಯುವಜನರಲ್ಲಿ ಒಬ್ಬರು ಭಾರತೀಯರಾಗಿರುತ್ತಾರೆ. ಸಂತಸದ ವಿಷಯ ಎಂದರೆ ನಮ್ಮಲ್ಲಿ 70% ದುಡಿಯುವ ವಯಸ್ಸಿನವರು. ಮಕ್ಕಳು, ವೃದ್ಧರು ಮೊದಲಾದ ಅವಲಂಬಿತರಿಗೆ ಹೋಲಿಸಿದರೆ ದುಡಿಯುವ ಸಾಮರ್ಥ್ಯ ಇರುವವರು ಹೆಚ್ಚಿಗೆ ಇದ್ದಾರೆ. ಇದು ದೇಶದ ಆರ್ಥಿಕತೆಗೆ ದೊಡ್ಡ ಲಾಭ. ಅದೇ ಕಾರಣಕ್ಕೆ ಅದನ್ನು ಡೆಮೋಗ್ರಫಿಕ್ ಡಿವಿಡೆಂಡ್ ಜನಸಂಖ್ಯೆ ಲಾಭಾಂಶ ಎಂದು ಕರೆಯುತ್ತಾರೆ. ಆದರೆ ನಿಜವಾಗಿ ಯುವ ಶಕ್ತಿಯಿಂದ ದೇಶಕ್ಕೆ ಲಾಭ ಆಗಬೇಕಾದರೆ ಆ ಶಕ್ತಿಯನ್ನು ದೇಶದ ಪ್ರಗತಿಗೆ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದಕ್ಕೆ ಸಾಧ್ಯವಾಗಬೇಕು. ಅದು ದೇಶದ ಯುವಕರಿಗೆ ಎಂತಹ ಶಿಕ್ಷಣ, ಕೌಶಲ ಮತ್ತು ಉದ್ಯೋಗಾವಕಾಶಗಳು ಸಿಗುತ್ತವೆ ಎನ್ನುವುದನ್ನು ಅವಲಂಬಿಸಿರುತ್ತದೆ. ಬೆಂಗಳೂರಿನ ಅದೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದಲ್ಲಿ ಪ್ರಕಟಿಸಿರುವ ಈ ವರ್ಷದ ಸ್ಟೇಟ್ ಆಫ್ ವರ್ಕಿಂಗ್ ಇಂಡಿಯಾ 2026 ವರದಿಯು ನಮ್ಮ ಯುವಜನರ ಶಿಕ್ಷಣದಿಂದ ಪ್ರಾರಂಭಿಸಿ ಅವರ ಉದ್ಯೋಗದ ಹುಡುಕಾಟ ಕೊನೆಗೆ ಕೆಲಸಕ್ಕೆ ಸೇರುವವರೆಗಿನ ಪಯಣದ 4 ದಶಕಗಳ ಚಿತ್ರವನ್ನು ಕಟ್ಟಿಕೊಟ್ಟಿದೆ. ಇದು ಚೆನ್ನಾಗಿ ಬುಡ್ತಿ ಓದಲು ನ್ಯಾಯನ ಪಡಿಸಿಕೊಂಡು ನಂಗೆ ಉದಾಹರಣೆಗೆ ನಂಗೆ 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸು ಅಂತ ಪ್ರೈಮರಿ ಸ್ಕೂಲ್ ಇಪ್ಪಾಗ ರಾಷ್ಟ್ರಗೀತೆ ಪಾಡುವಾಗ ಜನಗಣಮನಾಧಿನಾಯಕದೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾಠ ಅನ್ನೋ ಪಾಡು ಹೇಳ್ತಿ. ಅದು ಇಕ್ಕ ಜನಗಣಮನಾಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಬುಚ್ಚಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ ತವ ಶುಭ ಆಶಿಸ ಮಾಗೆ गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे. ಇದು ಅರ್ಥಾಪನೆಗೆ ಇನ್ನೊಬ್ಬ ಕೇಳ್ಪಟ್ಟು ಚೆನ್ನ ಇಂಪಾಪನೆ ಪಾಡುವಿ ನಾನು ಅಂದರೆ ಓದುವನ ಚಾಯಲ್ ಓದುಂಡು ಓದದ ಬಾಯಿ ಬಿಡದ ಬಾಯಿ ಕನ್ನಡದವ್ರು
ಗಾದೆಯೋ ತಕ್ಕೋ ಅಂತ ಉಂಟು. ಓದತ್ತ ಬಾಯಿ ಅಲ್ಪ ಬಾಯಿ ಕೊಡೋಕತ್ತಿ అంటే ಓದೊಂಡು. ರೀಡರ್ಸ್ ರೀಡರ್ಸ್ ಆರ್ ಲೀಡರ್ಸ್ ರೀಡರ್ಸ್ ಆರ್ ಲೀಡರ್ಸ್ ಅಲ್ವಾ. ದುಂಬ ದಾರು ಓದುವ ಅಂಕ್ ದುಮ್ಮ ಜಾಗೃತಿ ಇಪ್ಪ, ಅಂಕ್ ದುಮ್ಮ ಜ್ಞಾನ ಇಪ್ಪ, ಅಂಕ್ ದುಮ್ಮ ಅರಿವಿಗೆ ಇಪ್ಪ, ಅಂಕ್ ಪ್ರಪಂಚದ ಎಂತ ಆಯ್ನನ್ನು ಕೊಯ್ನು ಅನ್ನೋದು ಗೊತ್ತಪ್ಪ. ಆನು ಓದುಂಡು 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 ದುಂಬ ಓದುಂಡು. ಎಂತನ ಓದಲು ಬರೀ ನ್ಯೂಸ್ ಪೇಪರ್ನ ಬರೀ ಸಂಚಿಕೆನ ಓದಕ್ಕೆ ಘೋರ. ಜೊತೆಗೆ ನಲ್ಲನಲ್ಲ ಆಧ್ಯಾತ್ಮಿಕ ಇಕ್ಕು, ಸಾಹಿತ್ಯಿಕ ಇಕ್ಕು, ಪೌರಾಣಿಕ ಇಕ್ಕು, ಇല്ലെങ്കിൽ ಬಾರಿ ಶೈಕ್ಷಣಿಕ ವಿಷಯದ ಪುಸ್ತಕ ಇಕ್ಕು ಅಂತನೆಲ್ಲ ಓದಲು. ವಾರಕ್ಕೂ ವಾರಂದು ವಿಷಯದ ಆಸಕ್ತಿ ಇಪ್ಪ ಮುತುವರ್ಜಿಪ್ಪ. ಎಲ್ಲರೂ ಎಲ್ಲ ಪುಸ್ತಕ ಓದಲು ನಾವು ಅನ್ನುವಲ್ಲ. ದಾರಿಗೆ ಏದ್ರೆಲ್ಲ ಆಸಕ್ತಿ ಮುತುವರ್ಜಿ ಉಂಡು ಅಂಥ ಪುಸ್ತಕ ಓದಲು. ಉದಾಹರಣೆಗೆ ನಾನು ಉಳ್ಳಿನ ಪೋಯ್ ನಾನು ತಿರುಪತಿ ತಿರುಪತಿ ನಾನು ಹೈಸ್ಕೂಲ್ ಓದಿನ ಪಕ್ಕ ನಾಡ ಮನೇಲಿ ನಾನೇ ಅವ್ರ ಸ್ವಂತ ಲೈಬ್ರರಿನ ಶುರು ಮಾಡ್ತಿದ್ದೆ. ಅಕ್ಕ ಒಂದು 10-20 ಟೈಮದ ಪುಸ್ತಕ ನಾಡಕ್ಕೆ ಇಂಜತ್ತು. ಅದಕ್ಕೆ ಒಂದು ಲೆಜರ್ ಓಪನ್ ಮಾಡ್ಕೊಂಜಿ ತೋರ್ದೊಂಜಿ ನಾನು ನಾಡ ಡೈರೆಕ್ಟಲ್ಲಿ ಉಳ್ಳಂಗದು ನನ್ನ ಕ್ಲಾಸ್ ಮಕ್ಕ ಕೊಡ್ಪಂಜು ಲೈಬ್ರರಿ ಪುಸ್ತಕ ಓದೋ ಕೊಡ್ಪಂಜು. ನಾನು ಓದೋಂಜಿದಾlte ನಾನು ಓದ್ತಾ ನಮಗೆ ಪುಸ್ತಕದ ಸೀಲು ಇಟ್ಟಿದ್ದು ಹಂಗೆ ಕೊಡ್ಪಂಜು. ಹಂಗೆ ಓದ್ತಿದ್ದ ಓದಿ ನಾಲ್ಕು ವಾಪಸ್ ತರಲು. ಆ ಥರ ಯೋಜನೆನ ನಾನು ತಿರುಪತಿ 50 ಕಾಲ ಮುಪ್ಪಡೆ ನಾ ಮಾಡ್ತಿದ್ದೆ. ಇಕ್ಕಲು ನಾಡಲ್ಲಿ ಸುಮಾರು ಎಲ್ಲ ಕುಡ್ಸಂಗಿ ಒಂದು 4-5 ಪುಸ್ತಕ ನಾಡಲ್ಲಿ ಮನೇಲೂ ಆಫೀಸ್ಲು ಉಂಟು. ನಾನು ಪುಸ್ತಕ ಪ್ರೇಮಿ. ಆ ಕಾಲದ ಎಂಗಡ ಅಪ್ಪಂಗೆ ತಪ್ಪಂಗೆ 3 ಕಾಸು 6 ಕಾಸು ದುಡ್ಡು ನಾನು 3 ತಿಂಗಳು 6 ತಿಂಗಳು ಅವರೊಂದು ಏದಾச்சும் புதிய புஸ்தகம் எடுப்பேன். அது கதை புஸ்தகிக்கும் கவன புஸ்தகிக்கும் பத்தேதರಿ புஸ்தகிக்கும் ಎಚ್ ನರಸಿಂಹನಿಗೂ ಇಲ್ಲಿಗೆ ದಾರಿಂಗ್ರ ತ್ರಿವೇಣಿಯರಿಗೂ ಅಂತ ಪುಸ್ತಕ ಅರ್ಥ ಓದುವಂಥ ಅಭ್ಯಾಸ ಹಾಕಲೇಬೇಕು ನನಗೆ. ಅಂದರೆ ಪ್ರತಿಯೊಬ್ಬರು ಮನುಷ್ಯನು ಸಹ ಓದೊಂಡು ಪುದಿಯ ಪುಸ್ತಕ ಓದೊಂಡು ಓಚಗೆಲಾಪದಿ ಪಾಡಿ ಪಾಡಿ ಪಾಟು ಆಡಿ ಆಡಿ ಆಟು ಅನ್ನೋನಕ್ಕೆ ಓದಿ ಓದಿ ಓದಲು. ಅಕ್ಕ ನಂಗೆ ಎಲ್ಲ ಕೊಚ್ಚಿಗೆ ಬಾಯಿ ಬಿಟ್ಟಿದ್ದು ಓದ್ಸಂಗಿ ನಂಗೆ ಅಕ್ಷರ ಜ್ಞಾನ ಸರಿಕ್ಕೆ ಮುಟ್ಟುವ. ನಂಗೆ ಅಕ್ಷರ ಜ್ಞಾನದ ಕೂಟಿಗೆ ಶಬ್ದ ಪ್ರಯೋಗ ವಾಕ್ಯ ಪ್ರಯೋಗ ಅನ್ನೋ ಹಂಗೆ ಚೆನ್ನ ಮಟ್ಟಿಗೆ ಅವರು ಶುದ್ಧತೆ ಕ್ಲಾರಿಟಿ ಅನ್ನೋದು ಕೊಟ್ಟುವ. ಅದು ಬಿಟ್ಟಿದ್ದು ಮನಸ್ಸಲ್ಲೇ ಓದಿರ್ತಂಗಿ ನಂಗೆ ಆ ಶಬ್ದ ಉಚ್ಚಾರಣೆ ಎಂದನೆ ಆ ವಾಕ್ಯದ ಉಚ್ಚಾರಣೆ ಎಂದನೆ ನಾನು ಬಲ್ಚಿ ಬರೆಯೋದ ಎಂಗಿ ಬರೆಯೋದ ಚುಚ್ಚಿದು ಬರೆಯೋದ ಅನ್ನೋ ಗೊತ್ತಾಪ್ಲೆ. ಅದೊಂದು ಓದುವಾನ ಸಂದರ್ಭ ಇಪ್ಪಕ ಚಾಯ್ದು ಬಾಯಿ ಬುಡ್ತಿದ್ದು ಓದೋಡು. ಅಕ್ಕ ಎಂಥ ಪಚ್ಚಿಗೆ ಒಂದು ನಂಗೆ ಶಬ್ದದ ಜ್ಞಾನ ಬಾಪ ದೊಂಡನೆ ಚಾಯ್ದು ಚೆನ್ನ ಜೋನು ಓದೋನುಂಡು ನಾಕಪ್ಪ ಅದು ನಂಗಡ ಹೃದಯಕ್ಕೂ ನಲ್ಲದು. ನಂಗಡ ಗಾಳಿದ ಕಲ್ಮಶ ಎಂತ ಉಂಡು ಅಥವಾ ಕಟ್ಟ ಮಟ್ಟೆ ಎಂತ ಉಂಡು ಓದೋದು ಅದು ಕಡ್ಪ ಅಪರಮೆ. ನಂಗೆ ಪಾಠ ಪಾಡ್ನಾಕ ಓದಲು ಬಾಯಿ ಬಿಟ್ಟಿದ್ದು ಓದ್ನಾಕ ನಂಗಡ ಒಳ್ಳುಳ್ಳಂತ ಗಾಳಿಗೆ ಕೂಡಂತ ಮಟ್ಟೆ ತೋರಿಸಿ ಕಡಪಕ್ಕೂ ಸಹಾಯ ಹಾಕು ಅಥವಾ ಅಪ ಆನ ಉಂಡು ಚಾಯ್ಲು ಓದೊಂಡು. പിന്നെ ഈ ഓതലോണോന ഈ വേർഡ് ബുക്ക് ഡേ ഇല്ലെങ്കിൽ വിശ്വ പുസ്തക ദിനാണോന ഞങ്ങളുടെ കേളി പൊട്ടಂತ ಇಂಗ್ಲೀಷ್ எழுத்துக்கார வில்லியம் ஷேக்ஸ்பியர் പിന്നെ ಇನ್ನೊரு எழுத்துக்காரன் ಸರ್ವಟೈಸ್ ಅನ್ನೋಂಥ எழுத்துக்காரோட ಪೆದತ್ತು ಇದು ನಡ್ತಿರೋದು 1995 ಇವನ ಹತ್ರ ಯುನೆಸ್ಕೋ ಸಂಸ್ಥೆ ಇದನ್ನು ಪರಿಚಯ ಮಾಡಿಯರೋ. ಅಂದರೆ ಇದೀಗ ಏಪ್ರಿಲ್ 23 ಅನ್ನೋ ದಿನತನ ಪ್ರಪಂಚ ಮಟ್ಟದುಳ್ಳ ಎಲ್ಲ ದೇಶಕಾರ ವಿಶ್ವ ಪುಸ್ತಕ ದಿನ ವರ್ಡ್ ಬುಕ್ ಡೇ ಅನ್ನಿದು ಮಾಡಿರುಂಡು. ಅಂದರೆ ಈಗ ನಂಗಡ ಮಡಿಕೇರಿರ ಅಲ್ಲರ ರಂಗಚಾವಡಿರ ಅಲ್ಲರ ವಿಠಲ್ ನಂಜೆ ಪೈಂಗ್ಲೂ ಸಹ ಇದನ್ನು ಜಾಗೃತಿ ಮಾಡೋ ಕೊಟ್ಟದು ನೇರ ಸಂತೋಷ. ಎನ್ನುವಂಚಿ ಇನ್ನು ಜಾಗೃತಿಯ ಕೊರತೆ ಕೊಂಡು ಸುಮಾರೆಲ್ಲ ನಲ್ಲರಿಕೆ ಕಂಡಿಲ್ಲ. ಎಂದರೆ ಮನುಷ್ಯಂಗೆ ಜಾಗೃತಿ ಅಂಚಾಗಿ ಅದು ಮನಸ್ಸನ್ನಂಗೆ ರಿಮೈಂಡ್ ಮಾಡೋ ಓದೋದು ಗೊತ್ತುಂಡು ಎಂದನೇ ಓದಲು ಎಕ್ಕ ಓದಲು ಎಲ್ಲಿ ಓದಲು ಅನ್ನೋದು ಇಂಥ ಒಂದು ಕಾರ್ಯಕ್ರಮದ ಮೂಲಕ ಅದು ಒಳಗೆ ಬಪ್ಪಗಾಪಗ ನಂಗಗೂ ಜಾಗೃತಿ ಆಪ ನಂಗಳು ಬಡಿಸಿಕೊಂಡು ಓದೋದು ಶುರು ಮಾಡುವ. ಅಂದರೆ ಒಂದು 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 ಅನ್ನಿದ್ದು ಓದಿನ ಪೂರ್ಣಕ ಎಲ್ಲರೂ ನಲ್ಲ ಓದೋದು ಆಪ. ಅಂದರೆ ನಾಡ ಆಸೆ ಅಂತಂದ್ರೆ ಎಲ್ಲ ಜನರು ವಯಸ್ಸರ ನೀರ್ಕಿಲತೆ ಆನೋ ಪೊನ್ನೋ ಮುದುಕಿಯೋ ಕುಟ್ಟಿಯೋ ಚುಟ್ಟಿಯೋ ದಾರುಂಡೆಗೂ ಸಹ ಎಂತೆಂಥ ಹಂಗಾಗಿ ಇಷ್ಟ ಉಂಡು ಪುಸ್ತಕ ಪತ್ರಿಕೆ ಪೇಪರು ಅದು ಇದು ಅನ್ನ ಚಾಯ್ಲು ಬಾಯಿ ಬಿಟ್ಟಿದ್ದು ಓದುಂಡು. ಓದುವನ ಮೂಲಕ ನಂಗೆ ಜ್ಞಾನತನಂಗ ಚಾಯ್ ಕೂಟಿಯೋನು ಅನ್ನ ಜ್ಞಾನ ಚಾಯ್ ಕೂಟಿಯೋಣ ಮೂಲಕ ನಂಗ ಈ ಸಾಹಿತ್ಯಿಕ ಪ್ರಪಂಚಕ್ಕೆ ಇಲ್ಲಿಗೆ ಸಾಹಿತ್ಯಿಕ ಸಮಾಜಕ್ಕೆ ನಂಗಡ ಕೊಡುಗೆನ ಕೊಡ್ಪನಕ್ಕಿರೋಡು. ಅದು ಕನ್ನಡ ಸಾಹಿತ್ಯ ಬೇಕು, ಕೊಡವ ಸಾಹಿತ್ಯ ಬೇಕು, ಇಂಗ್ಲೀಷ್ ಸಾಹಿತ್ಯ ಬೇಕು, ಅದು ಬಾರ ತೆಗೀಬು. ಎಂದರೆ ಭಾಷೆಗೆ ನಂಗೊಡ್ದವ್ರು ಕೊಡುಗೆ ಬೋನದಕ್ಕ ನಂಗೆ ಆ ಭಾಷೆನ ಚಾಯ್ಲು ಓದೋಕೆ ಚಾಯ್ಲು ಓದೋಕೆ ಬಡಿಕೊಡು. ಸುಮಾರು ಜನ ಓದೋಗೋದಿಲ್ಲ ಆಚೆಗೆ ಚಾಯ್ಲನ ಸರಿ ಉಚ್ಚಾರಣೆ ಬೇಸಿ ಓದೋಗೋತಿಲ್ಲ. ವಾರ ಓದುವ ಅದು ನಂಗೆ ಅಲ್ಲಿ ಪುಡಿಪಡೆ ಬಡಿಸಿ ಕೊಟ್ಟು ಹೋದ್ರು. ಅದು ಓದೋದು ಸಹ ಒಂದು ಕಲೆ. ಯಾಕಂದ್ರೆ ನನಗೆ
ಪಾಡುವುದು, ಆಡುವುದು, ನಾಟಕ ಕಲಿಪೋದು ಎಂದರೆ ಒಂದು ಕಲೆಯೋ, ಸಿನಿಮಾ ಅನ್ನೋದೆಲ್ಲ ಎಂದರೆ ಕಲೆಯೋ, ಅಂದರೆ ಓದುವುದು ಸಹ ಕ್ರಮ ಪೋನೆ ಓದುವುದು ಒಂದು ಕಲೆ. ಈ ಕಲೆ ಓದೋ ಕಲೆ ನಂಗೆ ಅಪಚ್ಚಗೆ ನಂಗೆ ಜಾಗೃತಿ ಮಾಡಂಗ ಚಾಯ್ ಕೂಟಂಗ ತುಂಬ ಜನ ಓದೋಕೆ ಶುರು ಮಾಡಿ ಎಲ್ಲರಿಗೂ ಚೆನ್ನಾಗಿ ಬಾಯಿ ಬಿಟ್ಟು ಚಾಯ್ ಓದೋಣ ಮೂಲಕ ಈ ಎಂಥ ವರ್ಲ್ಡ್ ಬುಕ್ ಡೇ ವಿಶ್ವ ಪುಸ್ತಕ ದಿನ ಎಂತ ಉಂಟು ಅದಕ್ಕೆ ಅರ್ಥಪಪ್ಪನಿಗೆ ಮಾಡಾಗ ಎಲ್ಲರಿಗೂ ಯಾವ ದಳದ ನಾಡು ಬೋಡಿಯಲ್ಲಿ ನೋಡ ಈ ಓದುವೋ ಅನ್ನುವಂಥ ಈ ಪುಸ್ತಕ ವಿಶ್ವ ಪುಸ್ತಕ ದಿನ ಹತ್ರ ಮಾರಿಪತ್ತು ನಾನು ಎಲ್ಲರ ರಂಗಚಾವಣಿக்கு நல்லாமே பயந்தவி எல்லாருக்கும் நல்லதாடுந்து நான் ஆசைப்படுவி. ஜெய் ஹிந்த், ஜெய் கொடகு.